Everybody, my dear fifth semester students, ಪೇಪರ್ ಫಸ್ಟ್ ಭಾರತೀಯ ಸಮಾಜ ಅಧ್ಯಯನ. ಅದರಲ್ಲಿ ನಾವು ಮೊದಲನೇ ಚಾಪ್ಟರನ್ನು ನೋಡ್ತಾ ಇದ್ದೀವಿ. ಮೊದಲನೇ ಚಾಪ್ಟ್ರಲ್ಲಿ ನಾವು ಹಿಂದಿನ ಕ್ಲಾಸ್ ಒಳಗಡೆ 1.1 ಫ್ಯೂಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡಿದ್ದೀವಿ. ಈಗ 1.2 ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಸೊಸೈಟಿ, ಅದರಲ್ಲಿ ವರ್ಣಾಶ್ರಮ, ಪುರುಷಾರ್ಥ ಆ್ಯಂಡ್ ಸಂಸ್ಕಾರ ಅನ್ನುವಂಥ 3 ಕಾನ್ಸೆಪ್ಟ್ಗಳನ್ನು ನೋಡುವಂಥದ್ದು. ಇಂದಿನ ಕ್ಲಾಸ್ದಲ್ಲಿ ಮುಖ್ಯವಾಗಿ ನಮ್ಮ ಒಂದು ಭಾರತೀಯ ಸಮಾಜ ಅಧ್ಯಯನದ ತಾತ್ವಿಕ ನೆಲೆಗಳು, ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಸೊಸೈಟಿ ಅಂತೇಳಿ ಕರೀತಾ ಹೋಗ್ತಾರೆ. ಏನ್ರಿ ಈ ಒಂದು ಭಾರತೀಯ ಸಮಾಜ ಅಧ್ಯಯನದ ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥ 1.2 ಭಾರತೀಯ ಸಮಾಜದ ತಾತ್ವಿಕ ನೆಲೆಗಳು ಅಂತೇಳಿ. ಅದರಲ್ಲಿ ಪೀಠಿಕೆ, ಅದರ ಒಂದು ಇಂಟ್ರೊಡಕ್ಷನ್ ಯಾವ ರೀತಿಯಾಗಿದೆ ಅಂತೇಳಿ. ಅತ್ಯಂತ ಪುರಾತನ ಸಮಾಜವೆಂದು ಪರಿಗಣಿತವಾದ ಭಾರತೀಯ ಸಮಾಜವು ತನ್ನದೇ ಆದ ಸಾಮಾಜಿಕ ಸಂಸ್ಥೆಗಳ ಸರಣಿಯೊಂದನ್ನು ಹೊಂದಿದ್ದು, ಇವೆಲ್ಲವೂ ಅಲ್ಲಿನ ದಾರ್ಶನಿಕ ವಿಚಾರಗಳು ಹಾಗೂ ಪವಿತ್ರ ಗ್ರಂಥಗಳ ಪ್ರಭಾವಕ್ಕೆ ಒಳಗಾಗ್ಯವ. ಇಲ್ಲಿನ ಸಾಮಾಜಿಕ ಸಂಘಟನೆ ಹಾಗೂ ಸಂಸ್ಥೆಗಳನ್ನು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿತವಾದ ದಾರ್ಶನಿಕ ವಿಚಾರಗಳ ಹಿನ್ನೆಲೆಯಲ್ಲಿಯೇ ಹೆಣೆದು ರಚಿಸಲಾಗಿದೆ ಎಂದರೂ ಉತ್ಪ್ರೇಕ್ಷೆ ಅಲ್ಲ. ಅಂತೆಯೇ ಈ ಪವಿತ್ರ ಗ್ರಂಥಗಳು ಹಿಂದೂಗಳ ಸಾಮಾಜಿಕ ಸಂಸ್ಥೆಗಳಿಗೆ ತತ್ವಾದರ್ಶಕ ಹಾಗೂ ದಾರ್ಶನಿಕ ನೆಲೆಯೊಂದನ್ನು ಒದಗಿಸುತ್ತವೆ ಎನ್ನಬಹುದು. ಹಿಂದೂಗಳ ಧರ್ಮಶಾಸ್ತ್ರಗಳು ಮತ್ತಿತರ ಗ್ರಂಥಗಳು ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದು ಹೇಗಿದೆ ಎಂಬುದನ್ನು ಮಾತ್ರವಲ್ಲದೆ ಹೇಗಿರಬೇಕು ಎಂಬುದನ್ನು ತಿಳಿಯಪಡಿಸುತ್ತೇವೆ. ಇದು ಈ ಅತ್ಯಂತ ನಮ್ಮ ಒಂದು ಪುರಾತನವಾಗಿರುವಂಥ ಭಾರತೀಯ ಸಮಾಜದ ಏನ್ರಿ ತಾತ್ವಿಕ ನೆಲೆಗಳು ಯಾವ ರೀತಿಯಾಗಿದ್ದಾವಪ್ಪ ಅಂದರೆ, ಹಿಂದೂ ಧರ್ಮದಲ್ಲಿ ಈ ಒಂದು ತಾತ್ವಿಕ ನೆಲೆಗಳು ಅಂದರೆ ಅದರಲ್ಲಿ ವರ್ಣಾಶ್ರಮ ಆಗಿರ್ಬೋದು, ಈ ಒಂದು ಪುರುಷಾರ್ಥಗಳಾಗಿರ್ಬೋದು ಮತ್ತು ಒಂದು ಏನ್ರಿ ಸಂಸ್ಕಾರಗಳಾಗಿರ್ಬೋದು, ಈ ಮೂರೂ ಸಹ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಭಾರತೀಯ ಒಂದು ಸಮಾಜದಲ್ಲಿ ಪವಿತ್ರವಾದಂಥ 3 ತಾತ್ವಿಕ ನೆಲೆಗಳು ಅಂತೇಳಿ ಹೇಳ್ಬೋದು. ಇವು ಅತ್ಯಂತ ಪುರಾತನ ಸಮಾಜದ ಒಂದು ಅಂಶಗಳಾಗ್ಯಾವ. ಆದರೆ ಸಾಮಾಜಿಕ ಸಂಸ್ಥೆಗಳ ಸರಣಿಯೊಂದನ್ನು ಹೊಂದಿದ್ದು, ಈ 3 ಅಂಶಗಳು ಸಹ ತನ್ನದೇ ಆದಂಥ ಒಂದು ದಾರ್ಶನಿಕ ವಿಚಾರಗಳಾಗಿ ನಮ್ಮ ಒಂದು ಹಿಂದೂ ಸಮಾಜದ ಪವಿತ್ರ ಗ್ರಂಥಗಳಲ್ಲಿಯೂ ಸಹ ಪ್ರಭಾವ ಹೊಂದ್ಯಾವ. ಸಾಮಾಜಿಕ ಸಂಘಟನೆ ಸಂಸ್ಥೆಗಳನ್ನು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿ ಈ 3 ಅಂಶಗಳನ್ನು ನಾವೇನ್ರಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಭಾರತೀಯ ಸಮಾಜದ ತಾತ್ವಿಕ ನೆಲೆಯೂ ಸಹ ಯಾವುದೇ ದೇಶ ಮತ್ತು ಸಮಾಜದ ಹಾಗೂ ಅದು ಯಾವುದೇ ಕಾಲಘಟ್ಟದ ಜನರಿಗೂ ಆದರ್ಶಪ್ರಾಯವಾಗಿ, ಆದರ್ಶ ವ್ಯಕ್ತಿಗಳೆಂದರೆ ಯಾರು, ಆದರ್ಶ ಸಂಘಟನೆ ಅಂದರೆ ಯಾವುದು ಎಂಬುದೇ ವಿಚಾರಗಳು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ತುಂಬಿಕೊಂಡಿರುವ ಮುಖ್ಯ ವಿಷಯಗಳಾಗ್ಯಾವ. ನಮ್ಮ ಸಾಮಾಜಿಕ ಸಂಘಟನೆ ಹಾಗೂ ಸಂಸ್ಥೆಗಳು ಹೇಗಿರಬೇಕೆಂಬ ಬಗ್ಗೆ ನಾವು ಇಲ್ಲೇನಿತ್ರಿ ಈ ಒಂದು ಭಾರತೀಯ ಸಮಾಜದ ತಾತ್ವಿಕ ನೆಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಭಾರತೀಯ ಸಮಾಜದ ಒಂದು ತಾತ್ವಿಕ ನೆಲೆ, ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಸೊಸೈಟಿ, ಇದು ಈ ಒಂದು 3 ಅಂಶಗಳನ್ನು ಹಿಡಿದುಕೊಂಡು ನಾವೇನೈತ್ರಿ ನೋಡ್ತಾ ಹೋಗ್ಬೋದು. ವರ್ಣಾಶ್ರಮ, ಪುರುಷಾರ್ಥ, ಸಂಸ್ಕಾರ ಅಂತೇಳಿ ಈ 3 ಅಂಶಗಳು ಸಹ ನಮ್ಮ ಒಂದು ಭಾರತೀಯ ಸಮಾಜದ ತಾತ್ವಿಕ ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಸೊಸೈಟಿ ಇವನ್ನ ತಾತ್ವಿಕ ನೆಲೆಗಳಾಗಿ ಹೊರಹೊಮ್ತಾ ಹೋಗ್ತಾವ ಅಂಥೇಳಿ ಹೇಳ್ಬೋದು. ಈ ಒಂದು ತಾತ್ವಿಕ ನೆಲೆಗಳಲ್ಲಿ ನಾವು ಫಸ್ಟ್ ಒನ್ ಇವನ್ನೇನಿದ್ರಿ ಇಲ್ಲಿ ಫಸ್ಟ್ ಒನ್ ನೋಡ್ತಾ ಹೋದಾಗ ಪುರುಷಾರ್ಥಗಳು, ವರ್ಣಾಶ್ರಮ, ಸಂಸ್ಕಾರ ಈ ರೀತಿಯಾಗಿ ಬರ್ತಾವ. ಈ ಒಂದು ವರ್ಣಾಶ್ರಮ, ಪುರುಷಾರ್ಥ, ಸಂಸ್ಕಾರ ಅನ್ನೋದಕ್ಕಿಂತ ನಾವೇನಿದ್ರಿ ಈ 3 ಅಂಶಗಳು ಒಂದು ಸವಿಸ್ತಾರವಾಗಿ ಸವಿವರವಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಇವನೇನಿದ್ರಿ ಪುರುಷಾರ್ಥಗಳು ಯಾವ ರೀತಿಯಾಗಿ ತನ್ನ ಒಂದು ಪ್ರಮುಖವಾದಂಥ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥ ನೋಡ್ತಾ ಹೋದಾಗ ಇಲ್ಲೇನಿದ್ರಿ ಪುರುಷಾರ್ಥಗಳು ಫಸ್ಟ್ ಒನ್ ಇಲ್ಲೇನಿದ್ರಿ ಪುರುಷಾರ್ಥಗಳು ಇಂಪಾರ್ಟೆಂಟ್ ಆಗ್ಯಾವ ಅಂಥೇಳಿ ಹೇಳ್ತಾ ಹೋಗ್ಬೋದು. ಇಲ್ಲೇನಿದ್ರಿ ಪುರುಷಾರ್ಥಗಳು ನಮಗೆ ಭಾರತೀಯ ಸಮಾಜ ಅಧ್ಯಯನದ ತಾತ್ವಿಕ ನೆಲೆಗಳಲ್ಲಿ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟು ಅಂಥೇಳಿ ಹೇಳ್ತಾ ಹೋಗ್ಬೋದು. ನಮಗೆ ಈ ಒಂದು ಪುರುಷಾರ್ಥಗಳು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಹೋದಾಗ ಪುರುಷಾರ್ಥಗಳ ಒಂದೇನಿದ್ರಿ ಪ್ರಕಾರಗಳು ಮತ್ತು ಪ್ರಾಮುಖ್ಯತೆ, ಅಲ್ಲಿ ಈ ನಿಮಗೆ ಸಪ್ರೇಟಾಗಿ ಒಂದೊಂದಾಗಿ ಕೇಳ್ಬೋದು ಅಥವಾ ಇಡೀ ಒಂದು ತಾತ್ವಿಕ ನೆಲೆಗಳನ್ನು ಚರ್ಚಿಸಿರಿ ಅಥವಾ ವಿವರಿಸಿ ಅಂತ ಕೇಳ್ತಾ ಹೋಗ್ಬೋದು. ಇಲ್ಲಿ ನಾವು ಒಂದೊಂದು ಕಾನ್ಸೆಪ್ಟನ್ನು ನೋಡ್ತಾ ಹೋದಾಗ ಫಸ್ಟ್ ಒನ್ ಇಲ್ಲೇನಿದ್ರಿ ಪುರುಷಾರ್ಥಗಳು ಅಂತೇಳಿ ಹೇಳ್ತಾ ಹೋಗ್ಬೋದು, ಅವುಗಳ ಪ್ರಕಾರ ಮತ್ತು ಅವುಗಳ ಒಂದು ಪ್ರಾಮುಖ್ಯತೆ. ಫಸ್ಟ್ ಒನ್ ಈ ಒಂದು ಪುರುಷಾರ್ಥಗಳ
ಕಲ್ಪನೆ ಯಾವ ರೀತಿಯಾಗಿದೆ? ದ ಕಾನ್ಸೆಪ್ಟ್ ಆಫ್ ಪುರುಷಾರ್ಥ. ಪುರುಷಾರ್ಥಗಳ ಪರಿಕಲ್ಪನೆ ಮತ್ತು ಪುರುಷಾರ್ಥಗಳ ಸಿದ್ಧಾಂತವು ಹಿಂದೂ ಧರ್ಮದ ಮುಖ್ಯ ಲಕ್ಷಣಗಳಲ್ಲೊಂದಾಗಿರುವ ಹಾಗೆ ಹಿಂದೂ ಸಾಮಾಜಿಕ ಸಂಘಟನೆಯ ಮುಖ್ಯ ತತ್ವಗಳಲ್ಲೊಂದು ಅಂತೇಳಿ ಕರೀತಾ ಹೋಗ್ತಾರೆ. ಏನ್ರಿ ಈ ಪುರುಷಾರ್ಥಗಳನ್ನು ಅಂಥದ್ದು ಹಿಂದೂ ಧರ್ಮದಲ್ಲಿಯೂ ಒಂದು ಪ್ರಮುಖ ಲಕ್ಷಣವಾಗಿ ಕಂಡು ಬರ್ತದ. ಏನ್ರಿ ನಮ್ಮ ಭಾರತೀಯ ಸಮಾಜದ ಹಿಂದೂ ಧರ್ಮ ಅನ್ನುವಂಥದ್ದು ಏನಿದ್ರಿ ಪ್ರತಿಯೊಬ್ಬರಿಗೂ ಈ ಒಂದು ಹಿಂದೂ ಧರ್ಮದ ಪರಿಚಯ ಪ್ರತಿಯೊಬ್ಬರಿಗೂ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಹಿಂದೂ ಧರ್ಮದ ಒಂದು ಮುಖ್ಯ ಲಕ್ಷಣಗಳಲ್ಲಿ ಪುರುಷಾರ್ಥ ಒಂದು, ಹಾಗೆ ಹಿಂದೂ ಸಾಮಾಜಿಕ ಸಂಘಟನೆಯ ಮುಖ್ಯ ತತ್ವಗಳಲ್ಲಿಯೂ ಸಹ ಈ ಒಂದು ಪುರುಷಾರ್ಥ ಒಂದಾಗಿದೆ ಅಂತೇಳಿ ಹೇಳ್ಬೋದು. ಹಿಂದೂ ಧರ್ಮವು ಒಂದು ವಿಶಿಷ್ಟ ಏನ್ರಿ ಪೂಜಾ ಪದ್ಧತಿಯನ್ನು ಪ್ರತಿನಿಧಿಸುವ ಮತವಲ್ಲ, ಅದೊಂದು ಜೀವನ ವಿಧಾನವಾಗಿದೆ. ಹಿಂದೂ ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಮೂಡಿಸಿಕೊಳ್ಳಲು ಹಿಂದೂಗಳ ಪರಂಪರಾಗತ ಸಂಪ್ರದಾಯದ ಜೀವನ ವಿಧಾನವನ್ನು ಅರ್ಥೈಸಿಕೊಳ್ಳುವುದು ಅವಶ್ಯ. ಇಲ್ಲೇನ್ರಿ ಈ ಒಂದು ಹಿಂದೂ ಧರ್ಮ ಅನ್ನೋದು ವಿಶಿಷ್ಟವಾದಂಥ ಒಂದು ಏನಂತ್ರಿ ಪೂಜಾ ಪದ್ಧತಿಯನ್ನು ಪ್ರತಿನಿಧಿಸುವುದು ಅಷ್ಟೇ ಅಲ್ಲದೆ ಇದೊಂದು ಜೀವನ ವಿಧಾನವಾಗಿದೆ. ಮತ್ತು ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಬೇಕಾದ್ರೆ ಹಿಂದೂ ಧರ್ಮಶಾಸ್ತ್ರದ ಒಂದು ಗ್ರಂಥಗಳನ್ನು, ಭಗವದ್ಗೀತೆಯನ್ನು, ಈ ಒಂದು ಮಹಾಕಾವ್ಯಗಳಾದಂಥ ಈ ಒಂದು ಮಹಾಭಾರತ ಮತ್ತು ಈ ಒಂದು ರಾಮಾಯಣ ಅನ್ನುವಂಥದ್ದನ್ನು ನಾವೇನಿದ್ರೆ ನೋಡ್ತಾ ಹೋದಾಗ ಪುರುಷಾರ್ಥಗಳ ಬಗ್ಗೆ ಸಹ ವಿಸ್ತಾರವಾದಂಥ ಒಂದು ವಿವರಣೆಯನ್ನು ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಪುರುಷಾರ್ಥಗಳೇನಿದ್ರಿ ನಮ್ಮ ಒಂದು ಹಿಂದೂ ಧರ್ಮದ ಜೀವನಕ್ಕೆ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾವೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಪುರುಷಾರ್ಥಗಳ ಒಂದೇನಿದ್ರಿ ಅರ್ಥ ಯಾವ ರೀತಿಯಾಗಿದೆ, ಅದರ ಒಂದೇನಿದ್ರಿ ಆ ಪುರುಷಾರ್ಥಗಳಂದ್ರೆ ಏನು ಅನ್ನುವಂಥ ಒಂದು ಪಾಯಿಂಟನ್ನು ನೋಡ್ತಾ ಹೋದಾಗ ಇಲ್ಲೇನಿದ್ರಿ ಆ ಪುರುಷಾರ್ಥಗಳು ಎಂಬ ಪದದ ಅರ್ಥ ಇಲ್ಲಿ ನೋಡಿದಾಗ ಹಿಂದೂ ಜೀವನ ದೃಷ್ಟಿ ಮತ್ತು ಹಿಂದುವಿನ ದೈನಂದಿನ ನಡತೆ ಮತ್ತು ವ್ಯವಹಾರ ಇವುಗಳಿಗೆ ಆಧಾರಪ್ರಾಯವಾಗಿರುವ ಮೂಲಭೂತ ತತ್ವವೇ ಪುರುಷಾರ್ಥಗಳ ಎಂಬ ಪದವನ್ನು ಏನಿದ್ರಿ ಅರ್ಥೈಸ್ತಾ ಹೋಗ್ಬೋದು. ಏನು ಹೇಳ್ತಾರೆ ಇಲ್ಲಿ ಇನ್ನೊಂದು ಅರ್ಥದೊಳಗೆ ಈ ಪುರುಷಾರ್ಥಗಳು ಎಂಬ ಪದದ ಅರ್ಥ ಹಿಂದೂ ಜೀವನ ದೃಷ್ಟಿ, ಹಿಂದುವಿನ ದೈನಂದಿನ ನಡತೆ, ವ್ಯವಹಾರ ಇವುಗಳಿಗೆ ಆಧಾರಪ್ರಾಯವಾಗಿರುವುದು ಈ ಒಂದು ಪುರುಷಾರ್ಥಗಳ ಅಂತೇಳಿ ಕರೀತಾ ಹೋಗ್ತಾರೆ. ಈ ಒಂದು ಜೀವನದ ಸಾಧನೆ, ಜೀವನದ ಉದ್ದೇಶಗಳು ಎಂಬ ಅರ್ಥವನ್ನು ನಾವೇನ್ರಿ ನೋಡ್ತಾ ಹೋಗ್ಬೋದು. ಪುರುಷಾರ್ಥಗಳಂದರೆ ಇಷ್ಟೇ ತಿಳ್ಕೊಬೇಕು, ಹಿಂದೂ ಜೀವನ ದೃಷ್ಟಿ ಮತ್ತು ಹಿಂದುವಿನ ದೈನಂದಿನ ನಡತೆ ಮತ್ತು ವ್ಯವಹಾರ ಇವುಗಳಿಗೆ ಆಧಾರಪ್ರಾಯವಾಗಿರುವಂಥದ್ದೇ ಈ ಒಂದು ಪುರುಷಾರ್ಥಗಳು ಅಂತೇಳಿ ಅರ್ಥೈಸ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪುರುಷಾರ್ಥಗಳ ತತ್ವವು ಮನುಷ್ಯ ಜೀವನದ ಪ್ರಧಾನ ಗುರಿಯಾಗಿದೆ. ಏನ್ರಿ ಈ ಒಂದು ಪುರುಷಾರ್ಥಗಳ ತತ್ವ ಏನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಧಾನ ಗುರಿ ಅಥವಾ ಉದ್ದೇಶಗಳನ್ನು ಸೂಚಿಸ್ತಾ ಹೋಗ್ತದ. ಏನ್ರಿ ಪುರುಷಾರ್ಥಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಒಂದು ಪ್ರಮುಖವಾದಂಥ ಗುರಿಯನ್ನು, ಉದ್ದೇಶಗಳನ್ನು ಸೂಚಿಸುವಂಥದ್ದು. ಹಿಂದೂಗಳ ನಂಬಿಕೆಯಂತೆ ಜೀವನದಲ್ಲಿ ವ್ಯಕ್ತಿಯು ಸಾಧಿಸಬೇಕಾದಂಥ 4 ಪ್ರಮುಖ ಒಂದೇನಿದ್ರಿ ಸಾಧನೆಗಳು ಅಥವಾ ಉದ್ದೇಶಗಳೇ ಈ ಚತುರ್ವಿಧ ಪುರುಷಾರ್ಥಗಳು ಅಂತೇಳಿ ಕರೀತಾ ಹೋಗ್ತಾರೆ. ಏನ್ರಿ ಈ 4 ಪ್ರಮುಖ ಈ ಒಂದು ಪುರುಷಾರ್ಥಗಳಲ್ಲಿ 4 ಪ್ರಮುಖವಾದಂಥ ಒಂದು ಅಚೀವ್ಮೆಂಟ್, ಅದರ ಒಂದು ಏನ್ರಿ ಸಾಧನೆಗಳು ಅಥವಾ ಅದರ ಒಂದು ಉದ್ದೇಶಗಳು ಚತುರ್ವಿಧವಾದಂಥ ಒಂದು ಅಂಶಗಳಾಗಿ ಒಳಗೊಂಡವ. ಅವನ್ನ 4 ಪುರುಷಾರ್ಥಗಳು ಯಾವುವಪ್ಪ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ ಕರೀತಾ ಹೋಗ್ಬೋದು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಸಹ ನಮ್ಮ ಒಂದು ಹಿಂದೂ ಧರ್ಮದ ಪ್ರಮುಖವಾದಂಥ ಒಂದು ಪುರುಷಾರ್ಥಗಳಾಗ್ಯಾವ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಈ 4 ಅಂಶಗಳಿದ್ದಾಗ ಮಾತ್ರ ವ್ಯಕ್ತಿ ತನ್ನದೇ ಆದಂಥ ಒಂದು ಅಚೀವ್ಮೆಂಟನ್ನು, ತನ್ನದೇ ಆದಂಥ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಲು ಅವಶ್ಯಕವಾಗ್ತವ ಅಂಥೇಳಿ ಹೇಳ್ತಾ ಹೋಗ್ಬೋದು. ಈ ಒಂದು ಪುರುಷಾರ್ಥಗಳ ಹಿಂದೂ ಜೀವನದ ಒಂದೇನಿದ್ರಿ ನಿರ್ದೇಶಕ ತತ್ವಗಳು ಅಂತೇಳಿ ಇಲ್ಲಿ ನಾವು ನೋಡುವಂಥದ್ದು. ಇವನೇದ್ರಿ ಪುರುಷಾರ್ಥಗಳ ಹಿಂದೂ ಜೀವನದ ನಿರ್ದೇಶಕ ತತ್ವಗಳು. ಪುರುಷಾರ್ಥಗಳು ಹಿಂದೂ ಜೀವನ ದೃಷ್ಟಿಯನ್ನು ಪ್ರತಿನಿಧಿಸುವುದು ಮಾತ್ರವಲ್ಲದೆ ಹಿಂದೂ ಜೀವನದ ನಿರ್ದೇಶಕ ತತ್ವಗಳಾಗಿ ನಾವು ಕಾರ್ಯವನ್ನು ನಿರ್ವಹಿಸುವಂಥದ್ದು ನೋಡ್ತಾ ಹೋಗ್ತೀವಿ. ವ್ಯಕ್ತಿ ಜೀವನದ ಬೇಕು ಬೇಡಿಗಳು ಅದರಲ್ಲಿ ಅಡಗಿವೆ. ಈ ಒಂದು ಹಿಂದೂ ಜೀವನದಲ್ಲಿ ಅಥವಾ ಪುರುಷಾರ್ಥಗಳಲ್ಲಿ ಏನಿದ್ರಿ ವ್ಯಕ್ತಿಗೆ ಬೇಕು ಬೇಡುಗಳ ಒಂದು ಅಂಶಗಳೇನೈತ್ರಿ ಈ ಒಂದು ಪುರುಷಾರ್ಥಗಳ ಅಡಿಗ್ಯಾವ ಅಂತ ಹೇಳ್ತಾ ಹೋಗ್ತಾರೆ. ಧರ್ಮಸಮ್ಮತವಾದ ರೀತಿಯಲ್ಲಿಯೂ ನಡೆಯುವ ವ್ಯಕ್ತಿಯ ವ್ಯಕ್ತಿಗತ ಜೀವನವು ಸಹ ಏನೈತ್ರಿ ಇಲ್ಲೇ ಈ ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ 4 ಅಂಶಗಳಲ್ಲಿ ಏನೈತ್ರಿ ಒಳಗೊಂಡಿರುವಂಥ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಒಂದು ಚತುರ್ವಿಧ ಪುರುಷಾರ್ಥಗಳನ್ನು ನಾವು ನೋಡಿದಾಗ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಪುರುಷಾರ್ಥಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾವ ಅಂಥೇಳಿ
ಹೇಳ್ತಾ ಹೋಗ್ಬೋದು. ಈ ಒಂದು ಚತುರ್ವಿಧ ಪುರುಷಾರ್ಥಗಳು ಯಾವ ರೀತಿಯಾಗಿದಾವ, ಆ ಚತುರ್ವಿಧ ಪುರುಷಾರ್ಥಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವೇನಿದ್ರಿ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಈ ಒಂದು ಪುರುಷಾರ್ಥಗಳಲ್ಲಿ ಚತುರ್ವಿಧ ಪುರುಷಾರ್ಥಗಳು ಅಂತೇಳಿ ಅದರ ಒಂದು ಸಬ್ ಫೈನ್ಸ್ ಯಾವ ರೀತಿಯಾಗಿದಾವ. ಅದರಲ್ಲಿ ಫಸ್ಟ್ ಒನ್ ಈ ಒಂದು ಧರ್ಮ, ರಿಲಿಜನ್ ಏನ್ರಿ, ಈ ಒಂದು ಧರ್ಮ ರಿಲಿಜನ್ ಯಾವ ರೀತಿಯಾಗಿ ನಾವು ಗೊತ್ತು, ನಿಮಗೆ ರಿಲಿಜನ್ ಅಂದ್ರೇನು, ಧರ್ಮ ಅಂದ್ರೇನು, ನಾವೆಲ್ಲ ಈ ಒಂದು ಏನೈತ್ರಿ ಹೈಸ್ಕೂಲಿಂದ ನೋಡ್ತಾ ಇರುವಂಥದ್ದು, ಹೈಸ್ಕೂಲಿಂದ ಕಲಿತಾ ಬಂದಿರುವಂಥದ್ದು. ನಮಗೆ ಈ ಧರ್ಮ ಅಂದ್ರೇನು, ಆ ಧರ್ಮದ ಒಂದು ಅಂಶಗಳು ಯಾವ ರೀತಿಯಾಗಿದಾವ, ಅಥವಾ ಆ ಧರ್ಮದ ಒಂದು ಲಕ್ಷಣಗಳು ಯಾವ ರೀತಿಯಾಗಿದಾವ, ಧರ್ಮದ ಒಂದು ಏನೈತ್ರಿ ಆಕಾರಗಳು ಯಾವ ರೀತಿಯಾಗಿದಾವ, ಧರ್ಮದ ಪ್ರಕಾರಗಳು ಯಾವ ರೀತಿಯಾಗಿದಾವ ಅನ್ನೋಂಥದ್ದನ್ನು ನಾವೇನೈತ್ರಿ ಈ ಸಬ್ ಪಾಯಿಂಟ್ಸ್ ಒಳಗೆ ಸವಿಸ್ತಾರವಾಗಿ ನೋಡುವಂಥದ್ದು ಏನ್ರಿ ಪ್ರಮುಖವಾಗ್ತದೆ ಅಂತೇಳಿ ಹೇಳ್ಬೋದು. ಧರ್ಮವು ಜೀವನದ ಪರಮೋನ್ನತವಾದ ತತ್ವ ಏನ್ರಿ, ಪ್ರತಿಯೊಬ್ಬ ವ್ಯಕ್ತಿಗೂ ಧರ್ಮ ಅನ್ನುವಂಥದ್ದು ಜೀವನ, ಆ ವ್ಯಕ್ತಿ ಯಾವಾಗ ಹುಡ್ತಾನಲ್ಲ ಆವಾಗಿನಿಂದಲೇ ಅವನ ಧರ್ಮ ಅನ್ನುವಂಥದ್ದು ಏನೈತ್ರಿ ಅವನ ಬೆನ್ನಿಗೆ ಬಂದಿರುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು. ಅದು ಪರಮೋನ್ನತವಾದಂಥ ಒಂದು ತತ್ವವಾಗಿದೆ. ಅದು ಉಳಿದ ಮೂರು ಪುರುಷಾರ್ಥಗಳಂದರೆ ಈ ಒಂದು ಅರ್ಥ ಕಾಮ ಮೋಕ್ಷ ಅಂತೇನಿದಾವಲ್ಲ, ಈ ಒಂದು ಮೂರು ಪುರುಷಾರ್ಥಗಳಿಗಿಂತಲೂ ಆಧಾರಪ್ರಾಯ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥದ್ದು ಈ ಧರ್ಮ ಅಂತೇಳಿ ಹೇಳಬಹುದು. ಧರ್ಮ ಎಂಬ ಸಂಸ್ಕೃತ ಶಬ್ದಕ್ಕೆ ಬಹಳ ವಿಶಾಲವಾದ ಅರ್ಥವಿದೆ. ಧರ್ಮ ಎಂಬ ಸಂಸ್ಕೃತ ಪದಕ್ಕೆ ತಸ್ಮಾನವಾದ ಅರ್ಥವುಳ್ಳ ಶಬ್ದವು ಜಗತ್ತಿನ ಬೇರೆ ಯಾವ ಒಂದು ಏನೈತ್ರಿ ಭಾಷೆಯಲ್ಲಿಯೂ ಇಲ್ಲ ಅಂತೇಳಿ ಹೇಳ್ತಾ ಹೋಗ್ಬೋದು. ಈ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಏನೈತ್ರಿ ತನ್ನದೇ ಆದಂಥ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಈ ಧರ್ಮದ ಒಂದು ಏನ್ರಿ ಪೀಠಿಕೆಯನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಪ್ರತಿಯೊಬ್ಬ ಜೀವನದ ಪ್ರಮೋನ್ನತವಾದಂಥ ತತ್ವವಾಗೈತಿ. ಅದು ಉಳಿದ ಮೂರು ಪುರುಷಾರ್ಥಗಳಿಗಿಂತಲೂ ಆಧಾರಪ್ರಾಯ ಪ್ರಮುಖವಾಗಿರುವಂಥ ಒಂದು ತತ್ವ ಪುರುಷಾರ್ಥ. ಇದು ಪ್ರತಿಯೊಬ್ಬ ಮನುಷ್ಯನ ಹುಟ್ಟುವಿನಿಂದಲೂ ಆತನಲ್ಲಿ ಧರ್ಮ ಅನ್ನುವಂಥದ್ದು ಬೆನ್ನಿಗೆ ಬಂದಿರುವಂಥದ್ದು, ಆತನ ಒಂದು ಏನ್ರಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸುವಂಥದ್ದು ಈ ಧರ್ಮ ಅಂತೇಳಿ ಹೇಳ್ಬೋದು. ಧರ್ಮದ ಒಂದು ಅರ್ಥ ಏನ್ರಿ, ಈ ಒಂದು ಧರ್ಮದ ಅರ್ಥವನ್ನು ನೋಡ್ತಾ ಹೋಗೋಣ. ಧರ್ಮದ ಅರ್ಥವನ್ನು ನೋಡಿದಾಗ ಧರ್ಮ ಎಂಬ ಸಂಸ್ಕೃತ ಶಬ್ದಕ್ಕೆ ಬಹಳ ವಿಶಾಲವಾದ ಅರ್ಥವಿದೆ. ಧರ್ಮ ಎಂಬುದು ಮತತತ್ವ ಅಥವಾ ಆರಾಧನೆ ಪದ್ಧತಿ ಎಂಬ ಅರ್ಥವನ್ನು ಹೊಂದಿರುವುದು. ಈ ಧರ್ಮವನ್ನು ನಾವು ಆಂಗ್ಲ ಭಾಷೆಯಲ್ಲಿ ರಿಲಿಜನ್ ಎಂಬ ಪದದಿಂದ ಏನೈತ್ರಿ ನಾವು ಉಚ್ಚರಿಸುವಂಥದ್ದು, ಧ್ವನಿಸುವಂಥದ್ದು. ಧರ್ಮ ಎಂಬ ಪದವು ಸಂಸ್ಕೃತದ ಧ್ರುವ್ ಎಂಬ ಪದದಿಂದ ಅಥವಾ ಧ್ರುವ್ ಎಂಬ ಧಾತುವಿನಿಂದ ಹುಟ್ಟಿದ್ದು ಏನ್ರಿ ಉತ್ಪತ್ತಿಯಾಗಿದ್ದು ಅಂತೇಳಿ ಹೇಳ್ಬೋದು. ಧರ್ಮ ಎಂಬ ಪದವು ಸಂಸ್ಕೃತದ ಧ್ರುವ್ ಎಂಬ ಧಾತುವಿನಿಂದ ಉತ್ಪತ್ತಿಯಾದದ್ದು ಅಂತೇಳಿ ಕರಿತಾ ಹೋಗ್ಬೋದು. ಇದಕ್ಕೆ ಅರ್ಥ ಏನ್ರಿ ಬೆಂಬಲಿಸು, ರಕ್ಷಿಸು, ಎತ್ತಿ ಹಿಡಿ, ಧರಿಸುವುದು ಇಂಥ ಮುಂತಾದ ಅರ್ಥಗಳನ್ನು ಏನೈತ್ರಿ ಈ ಒಂದು ಧರ್ಮದ ಅರ್ಥವನ್ನು ನೋಡ್ತಾ ಹೋಗ್ತೀವಿ. ಯಾವ್ರಿ ಈ ಒಂದು ಬೆಂಬಲಿಸು, ರಕ್ಷಿಸು, ಎತ್ತಿ ಹಿಡಿ, ಧರಿಸುವುದು ಇಂಥ ಮುಂತಾದ ಅರ್ಥಗಳನ್ನು ಈ ಧ್ರುವ ಎಂಬ ಪದದಿಂದ ನಾವೇನಂತ್ರಿ ಕಾಣ್ತಾ ಹೋಗ್ಬೋದು. ಇದು ಧರ್ಮದ ಅರ್ಥ ಅಂತೇಳಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಒಂದು ಧರ್ಮದ ವ್ಯಾಖ್ಯೆಗಳು ಯಾವ ರೀತಿಯಾಗಿದಾವಪ್ಪ ಅಂದರೆ ಅಲ್ಲಿ ವೇದ ಉಪನಿಷತ್ತುಗಳು ಬೇರೆ ಒಂದು ವ್ಯಾಖ್ಯೆಯನ್ನು ಹೇಳ್ತಾ ಹೋಗ್ತಾವ. ಅದೇ ರೀತಿಯಾಗಿ ಕೌಟಿಲ್ಯನ ಒಂದು ಅರ್ಥ ಬೇರೆ ಇದೆ. ಅದೇ ರೀತಿಯಾಗಿ ಒಂದು ಧರ್ಮಶಾಸ್ತ್ರಕಾರರು ಹೇಳ್ತಾ ಹೋಗ್ತಾರೆ, ವೇದ ಉಪನಿಷತ್ತುಗಳು ಹೇಳ್ತಾವ. ಮತ್ತು ಮೀಮಾಂಸೆ ದರ್ಶನದ ಒಂದು ಪ್ರಕಾರ ನಾವು ನೋಡ್ಬೋದು. ಇವೆಲ್ಲವೂ ಧರ್ಮದ ಒಂದು ವ್ಯಾಖ್ಯೆಗಳನ್ನು ನಾವೇನಿದ್ರೆ ಒಂದೊಂದಾಗಿ ನೋಡಿದಾಗ ಇಲ್ಲಿ ಧರ್ಮದ ವ್ಯಾಖ್ಯೆಗಳಲ್ಲಿ ಫಸ್ಟ್ ಒನ್ ಮಹಾಭಾರತದಲ್ಲಿ ಧರ್ಮವನ್ನು ಯಾವ ರೀತಿಯಾಗಿ ಉಚ್ಚರಿಸ್ತಾ ಹೋಗ್ತಾರೆ. ಮಹಾಭಾರತದಲ್ಲಿ ಧರ್ಮವನ್ನು ಯಾವ ರೀತಿಯಾಗಿ ಉಚ್ಚರಿಸ್ತಾ ಹೋಗ್ತಾರೆ. ಧಾರಣೆ ಮಾಡುವುದೇ ಧರ್ಮ ಏನ್ರಿ. ಮಹಾಭಾರತದೊಳಗೆ ಏನು ಹೇಳ್ತಾರಪ್ಪ ಅಂದರೆ ಧಾರಣೆ ಮಾಡುವುದೇ ಧರ್ಮ. ಯಾವುದು ಧರಿಸಬಲ್ಲದು ಆಗಿದೆಯೋ ಅದೇ ಧರ್ಮ ಅಂತೇಳಿ ನಾವು ನೋಡುವಂಥದ್ದನ್ನು ಮಹಾಭಾರತದಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದು ಧರಿಸಬಲ್ಲದು ಆಗಿದೆಯೋ ಅದೇ ಧರ್ಮ. ಧರ್ಮವೇ ಸಮಸ್ತರನ್ನು ಧರಿಸಿ ನಿಲ್ಲಿಸುತ್ತದೆ. ಧರ್ಮದಿಂದಲೇ ಸರ್ವರು ಕಟ್ಟಲ್ಪಟ್ಟಿರುತ್ತಾರೆ ಅಥವಾ ಅಂಕಿತದಲ್ಲಿ ಇರಲ್ಪಡಿಸಿರ್ತಾರೆ. ಯಾವುದು ಎಲ್ಲವನ್ನು ಅದರ ಕಟ್ಟುಪಾಡುಗಳಿಗೆ ತಕ್ಕಂತೆ ರಕ್ಷಿಸಬಲ್ಲುವುದೋ ಅದೇ ಧರ್ಮ ಅಂತೇಳಿ ಈ ಒಂದು ಮಹಾಭಾರತದಲ್ಲಿ ನಾವು ನೋಡುವಂಥದ್ದು. ವೇದ ಉಪನಿಷತ್ತುಗಳಲ್ಲಿ ಏನು ಹೇಳ್ತಾರೆ ಅಥವಾ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಧರ್ಮ ಅಂದರೆ ಅಂತ ನೋಡಿದಾಗ ಧರ್ಮವನ್ನು ಸತ್ಯಕ್ಕೆ ಸಮಾನವಾಗಿರಿಸುವುದೇ ಅದರ ಒಂದು ಪ್ರಮುಖವಾದಂಥ ಗುಣ. ಇಡೀ ವಿಶ್ವದ ಆಧಾರ ತತ್ವ ಈ ಧರ್ಮವಾಗಿದೆ ಏನ್ರಿ. ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಧರ್ಮ ಮತ್ತು ಸತ್ಯ ಇವುಗಳನ್ನು ಸಮಾನವೆಂದು
ಒಂದೇನೈತ್ರಿ ಉಚ್ಚರಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಈ ಒಂದು ಕೌಟಿಲ್ಯನ ಒಂದು ಪ್ರಕಾರ, ಕೌಟಿಲ್ಯನ ಅರ್ಥಶಾಸ್ತ್ರವಾದಂಥ ಒಂದೇನೈತ್ರಿ ಗ್ರಂಥದಲ್ಲಿ ಧರ್ಮವು ಇಡೀ ಪ್ರಪಂಚದ ಮೇಲೆ ನಿಯಂತ್ರಣ ಹೊಂದಿರುವ ಶಾಶ್ವತ ತತ್ವವಾಗಿದೆ. ಏನ್ರಿ, ಧರ್ಮವು ಇಡೀ ಪ್ರಪಂಚದ ಮೇಲೆ ನಿಯಂತ್ರಣ ಹೊಂದಿರುವ ಶಾಶ್ವತ ಸತ್ಯವಾಗಿರ್ಬೋದು ಅಥವಾ ಒಂದು ತತ್ವವಾಗಿದೆ ಅಂತೇಳಿ ಕೌಟಿಲ್ಯನ ಪ್ರಕಾರ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಧರ್ಮಶಾಸ್ತ್ರದ ಪ್ರಕಾರ ಇಲ್ಲೇ ವಿ.ಪಿ. ಕಾನೆ ಅನ್ನುವಂಥ ಒಂದು ಧರ್ಮಶಾಸ್ತ್ರ ಏನು ಹೇಳ್ತಾರಪ್ಪ ಅಂದರೆ, ಈ ಒಂದು ಧರ್ಮ ಅಂದರೆ ಏನು ಅಂತ ನೋಡಿದಾಗ ಇಲ್ಲೇನೈತ್ರಿ, ಈ ಧರ್ಮ ಅಂದರೆ ಕೇವಲ ನಂಬಿಕೆಗಳ ವ್ಯವಸ್ಥೆ ಅಲ್ಲ ಅಥವಾ ಮತತತ್ವವಲ್ಲ, ಆದರೆ ವ್ಯಕ್ತಿಗತವಾಗಿ ಅಥವಾ ಸಮಾಜದ ಸದಸ್ಯನಾಗಿ ಮಾನವನು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಹಾಗೂ ಕ್ರಿಯೆಗಳನ್ನು ನಿಯಂತ್ರಿಸುವಂಥ ಒಂದು ಜೀವನದ ವಿಧಾನವಾಗಿದೆ ಅಥವಾ ನಡತೆಗೆ ಸಂಬಂಧಿಸಿದ ನೀತಿ ಸಂಹಿತೆಯಾಗಿದೆ. ಮಾನವನ ಅಸ್ತಿತ್ವದ ಪರಮ ಗುರಿಯಾದ ಮೋಕ್ಷವನ್ನು ಸಂಪಾದಿಸಲು ಸಹಾಯಕವಾಗಿ ನಿಲ್ಲುವುದು ಕೂಡ ಧರ್ಮ ಅಂತೇಳಿ ಕರೀತಾ ಹೋಗ್ತಾರೆ. ಇವೊಂದಿಷ್ಟು ಧರ್ಮದ ವ್ಯಾಖ್ಯೆಗಳು ಅಂತೇಳಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಲ್ಲೇನಿದ್ರಿ ಈ ಧರ್ಮಾರ್ಥ ಮತ್ತು ಸಂಕುಚಿತ ಅರ್ಥ ಅಂತೇಳಿ ನೋಡ್ಬೋದು. ಇಲ್ಲಿ ವಿಶಾಲ ಅರ್ಥದಲ್ಲಿ ನೋಡ್ತಾ ಹೋದಾಗ ಧರ್ಮ ಅಂದರೆ ವೇದದಲ್ಲಿ ಅಡಗಿದ ಪರಮ ತತ್ವ, ಅದರಿಂದಲೇ ಈ ಒಂದು ಭೂಕಾವ್ಯಗಳನ್ನು ಬೆಸೆಯಲ್ಪಟ್ಟಿವೆ, ಅದರಿಂದಲೇ ಎಲ್ಲ ನೀತಿಗಳು ಬರುವುದು, ನ್ಯಾಯದಿಂದಲೇ ಜ್ಞಾನ ಬರುವಂಥದ್ದನ್ನು ನಾವು ಈ ಧರ್ಮದಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಂಕುಚಿತ ಅರ್ಥದಲ್ಲಿ ಧರ್ಮವೆಂದರೆ ದೇಶ, ಕಾಲ, ವರ್ಣ, ಆಶ್ರಮಗಳಿಗೆ ಅನುಗುಣವಾದ ರೀತಿ ನಿಯಮಗಳು ಎಂದು ಹೇಳ್ಬೋದು. ಈ ನಿಯಮಗಳಿಂದಲೇ ವ್ಯಕ್ತಿಗಳೇನಂದ್ರೆ ಸಮುದಾಯಗಳನ್ನು ತಮ್ಮ ಆಚಾರ ವಿಚಾರಗಳನ್ನು ನಿರ್ಬಂಧಿಸ್ತಾ ಹೋಗ್ತಾರೆ. ಈ ಒಂದು ಸಂಕುಚಿತ ಅರ್ಥದಲ್ಲಿ ಧರ್ಮ ಅಂದರೆ ಏನು ಅನ್ನೋಂಥದ್ದನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಈ ಒಂದು ಧರ್ಮದ ಪ್ರಕಾರಗಳನ್ನು ಮನು ತನ್ನ ಒಂದು ಏನ್ರಿ ತತ್ವಗಳ ಮುಖಾಂತರ ಅಥವಾ ಮನುವಿನ ಪ್ರಕಾರ ಅಥವಾ ಮನು ಪ್ರಸ್ತಾಪಿಸಿರುವಂಥ ಧರ್ಮದ ಪ್ರಕಾರಗಳು ಯಾವ ರೀತಿಯಾಗಿದಾವ ಅಥವಾ ಮನು ಹೇಳಿರುವಂಥ ಈ ಒಂದು ಧರ್ಮದ ಪ್ರಕಾರಗಳು ಯಾವ ರೀತಿಯಾಗಿದಾವ ಅನ್ನೋದನ್ನು ನೋಡ್ತಾ ಹೋದಾಗ ಇಲ್ಲಿ ಈ ಒಂದು ಮನು ಪ್ರಸ್ತಾಪಿಸಿದ ಧರ್ಮದ ಪ್ರಕಾರಗಳು ಏನ್ರಿ ಮನು ಪ್ರಸ್ತಾಪಿಸಿದ ಧರ್ಮದ ಪ್ರಕಾರಗಳು ಅಂತೇಳಿ ಹೇಳ್ತಾ ಹೋಗ್ಬೋದು. ಈ ಒಂದು ಮನು ಪ್ರಸ್ತಾಪಿಸಿದ ಧರ್ಮದ ಪ್ರಕಾರಗಳಲ್ಲಿ ಫಸ್ಟ್ ಒನ್ ಸಾಮಾನ್ಯ ಧರ್ಮ ಅಥವಾ ಸಾಧಾರಣ ಧರ್ಮ. ಏನ್ರಿ ಈ ಒಂದು ಸಾಮಾನ್ಯ ಧರ್ಮ ಅಥವಾ ಸಾಧಾರಣ ಧರ್ಮ, ಈ ಒಂದು ಜನರಲ್ ರಿಲಿಜನ್ ಅಂತೇಳಿ ಕರಿತಾ ಹೋಗ್ತೀವಿ. ಇಂಥ ಒಂದು ಸಾಮಾನ್ಯ ಧರ್ಮ ಇದು ಕಾಲ ದೇಶಗಳ ಎಲ್ಲೆಯನ್ನು ಮೀರಿದ ಜಗತ್ವ್ಯಾಪ್ತಿಯಾದ ನೀತಿ ತತ್ವಗಳನ್ನು ಒಳಗೊಂಡಿದೆ. ಸಾಮಾನ್ಯ ಧರ್ಮ ಅನ್ನುವಂಥದ್ದು ಇದು ಕಾಲ ಯಾವುದೇ ಒಂದು ಸಮಯಕ್ಕೆ ಯಾವುದೇ ಒಂದು ದೇಶವನ್ನು ಎಲೆಯನ್ನು ಮೀರದೆ ಜಗತ್ವ್ಯಾಪ್ತಿ ಇಡೀ ವಿಶ್ವವನ್ನೇ ಅವನೇನಿದ್ರಿ ನೀತಿ ತತ್ವಗಳನ್ನು ಒಳಗೊಂಡಿರುವಂಥ ಒಂದು ಈ ಸಾಮಾನ್ಯ ಧರ್ಮ ಅನ್ನುವಂಥದ್ದು ನಾವು ಇಲ್ಲಿ ಅಹಿಂಸೆ, ಸತ್ಯ, ಅಷ್ಟೇಯ, ಈ ಒಂದು ಕಳುವು ಮಾಡದಿರುವಿಕೆ, ಇವೆಲ್ಲವೂ ಶೌಚ, ದೇಶ ಶುಚಿ ಹಾಗೂ ಇಂದ್ರಿಯ ನಿಗ್ರಹ, ಇವೆಲ್ಲವೂ ನೀತಿ ತತ್ವಗಳು ಈ ಒಂದು ಸಾಮಾನ್ಯ ಧರ್ಮದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೆಕೆಂಡ್ ಒನ್ ರಾಜ್ಯ ಧರ್ಮ. ಇಲ್ಲೇನ್ರಿ ಈ ಒಂದು ರಾಜ್ಯ ಧರ್ಮವು ಸಹ ಅಷ್ಟೇ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥದ್ದು. ರಾಜನಾದವನ ಕರ್ತವ್ಯ, ಬಲಪ್ರಯೋಗ ಸಹಿತ ಅಧಿಕಾರ ಚಲಾವಣೆ ರೀತಿ ಹಾಗೂ ರಾಜ್ಯಾಡಳಿತ ಕ್ರಮಗಳಿಗೆ ಸಂಬಂಧಿಸಿದ್ದು ರಾಜ್ಯ ಧರ್ಮ. ಈ ರಾಜ್ಯ ಧರ್ಮ ಅನ್ನುವಂಥದ್ದಂದರೆ ನಮ್ಮ ಒಂದು ಕ್ಷತ್ರಿಯ ಜನಾಂಗದವರು ಇವನೇನಿದ್ರಿ ತನ್ನ ಒಂದು ರಾಜ್ಯದ ಆಡಳಿತವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾರೋ, ತಮ್ಮ ಕರ್ತವ್ಯವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾರೋ, ತಮ್ಮ ಒಂದು ಬಲಪ್ರಯೋಗವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾರೋ, ಅಧಿಕಾರದ ಚಲಾವಣೆ ಯಾವ ರೀತಿಯಾಗಿ ಮಾಡ್ತಾರೋ, ಇವೆಲ್ಲವೂ ಈ ಒಂದು ರಾಜ್ಯ ಧರ್ಮದಲ್ಲಿ ಕಂಡು ಬರುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು. ಸ್ತ್ರೀ ಧರ್ಮ ನೆಕ್ಸ್ಟ್ ಒನ್, ಮೂರನೇದು ಸ್ತ್ರೀ ಧರ್ಮ. ಸ್ತ್ರೀ ಆದವಳು ತನ್ನ ಒಂದು ಕರ್ತವ್ಯ, ಹೊಣೆಗಾರಿಕೆ ಹಾಗೂ ನಡತೆಗೆ ಸಂಬಂಧಿಸಿದ ಒಂದು ವಿಚಾರಗಳನ್ನು ಈ ಒಂದು ಸ್ತ್ರೀ ಧರ್ಮದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ಇಲ್ಲೇನಿದ್ರಿ ನಮ್ಮ ಒಂದು ಭಾರತ ದೇಶದಲ್ಲಿ ಹೆಚ್ಚಾಗಿ ಮಹಿಳೆಯನ್ನು ನಾವು ಏನಂದರೆ ಗೌರವಿಸುವಂಥದ್ದು, ಒಂದು ವುಮೆನ್ಸ್ ಡೇ ಮಾಡುವಂಥದ್ದು, ಮಹಿಳಾ ದಿನಾಚರಣೆ ಮಾಡುವಂಥದ್ದು, ಏನ್ರಿ ಮಹಿಳಾ ದಿನಾಚರಣೆ ಮಾಡುವಂಥದ್ದು. ಸ್ತ್ರೀ ಆದವಳಿಗೆ ತನ್ನದೇ ಆದಂಥ ಒಂದು ಕರ್ತವ್ಯವನ್ನು, ಹೊಣೆಗಾರಿಕೆಗಳನ್ನು, ಅಂತಸ್ತನ್ನು, ಸ್ಟೇಟಸನ್ನು ನಾವೇನೈತ್ರಿ ಒಂದು ನೀಡಿದ್ದೀವಿ. ಅವ್ರದ್ದೇ ಆದಂಥ ಒಂದು ಏನ್ರಿ ಒಂದು ಅವಕಾಶಗಳನ್ನು ನಾವೇನೈತ್ರಿ ಒದಗಿಸಿಕೊಟ್ಟಿವಿ ಮಹಿಳೆಯರಿಗೆ ಅಂತೇಳಿ ಹೇಳ್ಬೋದು. ಇದು ಸ್ತ್ರೀ ಧರ್ಮದಲ್ಲಿ ನಾವೇನಂದರೆ ನೋಡುವಂಥದ್ದು. ನೆಕ್ಸ್ಟ್ ಒಂದು ನಾಲ್ಕನೇದು ದಾಂಪತ್ಯ ಧರ್ಮ. ದಂಪತಿಗಳು ತಮ್ಮಲ್ಲಿ ಮಕ್ಕಳೊಂದಿಗೆ, ಕುಟುಂಬದ ಇತರರೊಂದಿಗೆ ಹಾಗೂ ಸಮಾಜದೊಂದಿಗೆ ಹೇಗೆ ವ್ಯವಹರಿಸಬೇಕೆಂಬುದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಏನಂದರೆ ದಾಂಪತ್ಯ ಧರ್ಮ ಅಂದರೆ ಈ ಒಂದು ಗಂಡ ಹೆಂಡತಿ ಸತಿಪತಿಯಾದಂಥವರು ತಮ್ಮ ಒಂದು ಮಕ್ಕಳೊಂದಿಗೆ ಅಥವಾ ತಮ್ಮ ಒಂದು ಕುಟುಂಬದ ಸದಸ್ಯರೊಂದಿಗೆ ಯಾವ ರೀತಿಯಾಗಿ ಬೆರೆದುಕೊಳ್ಬೇಕು, ಸಮಾಜದೊಂದಿಗೆ ಯಾವ ರೀತಿಯಾಗಿ ವ್ಯವಹರಿಸಬೇಕು ಅನ್ನುವಂಥದ್ದನ್ನು ಈ ದಾಂಪತ್ಯ ಧರ್ಮದಲ್ಲಿ ಏನೈತ್ರಿ ಮನು ಏನೈತ್ರಿ ಒಂದು ವಿವರಿಸ್ತಾ ಹೋಗ್ತಾರೆ. ಐದನೇದು ವರ್ಣ ಧರ್ಮ.
ಸಮಾಜದ 4 ವರ್ಣಗಳು ಇಲ್ಲೇನಿದ್ರಿ ಈ ಒಂದು ವರ್ಣ ಧರ್ಮದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕ್ಷತ್ರಿಯ, ಬ್ರಾಹ್ಮಣ, ಈ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನು ಏನು ನೋಡ್ತೀವಿ. ಈ ಒಂದು ವರ್ಣ ಧರ್ಮದಲ್ಲಿಯೂ ಸಹ ಈ 4 ವರ್ಣಗಳು ತಮ್ಮ ಒಂದು ಕಾರ್ಯಗಳ ಅನುಗುಣವಾಗಿ ಏನಿದ್ರಿ ಕಾರ್ಯಕ್ಷೇತ್ರದ ಅನುಗುಣವಾಗಿ ಈ 4 ವರ್ಣದ ಜನರು ಸಹ ತಮ್ಮ ಒಂದು ಏನೈತ್ರಿ ಕಾರ್ಯವನ್ನು ನಿರ್ವಹಿಸ್ಕೊಳ್ತಾ ಹೋಗ್ತಾರೆ. ಸರಿಯಾದ ರೀತಿಯಾದಂಥ ಒಂದು ತಮ್ಮ ಸ್ತರಗಳ ಅನುಗುಣವಾಗಿ ಬ್ರಾಹ್ಮಣಾದವನು ಈ ಒಂದು ವೇದ ಮಂತ್ರಗಳನ್ನು ಪಠಿಸುವಂಥದ್ದು, ಕ್ಷತ್ರಿಯಾದವನು ರಾಜಾಡಳಿತ ಮಾಡುವಂಥದ್ದು, ವೈಶ್ಯನಾದವನು ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಶೂದ್ರನಾದವನು ಈ ಮೇಲೆ ವರ್ಗದ 3 ವರ್ಣಗಳ ಅಥವಾ ಈ ಒಂದು 3 ವರ್ಣಗಳ ಒಂದು ಸೇವೆಯನ್ನು ಏನ್ರಿ ಕಾರ್ಯವನ್ನು ಸರ್ವಿಸನ್ನು ಒದಗಿಸುವಂಥವನು ಇವನ ಶೂದ್ರ ಜನಾಂಗದ ವ್ಯಕ್ತಿ ಅಂತೇಳಿ ಹೇಳ್ತಾ ಹೋಗ್ಬೋದು. ಈ 4 ವರ್ಣಗಳು ವರ್ಣ ಧರ್ಮದಲ್ಲಿ ನಾವೇನೈತ್ರಿ ನೋಡ್ಬೋದು. ನೆಕ್ಸ್ಟ್ ಒಂದು 6ನೇದು ಆಶ್ರಮ ಧರ್ಮ. ಮಾನವನು ತನ್ನ ಜೀವನ ಯಾತ್ರೆಯನ್ನು ಈ ಆಶ್ರಮ ಧರ್ಮದ ವಿವಿಧ ಘಟ್ಟಗಳಲ್ಲಿ ನಿರ್ವಹಿಸ್ತಾ ಹೋಗ್ತಾನೆ. ಅರ್ಥಾತ್ ಬ್ರಹ್ಮಚಾರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅನ್ನುವಂಥ 4 ಆಶ್ರಮಗಳೇನದಾವಲ್ಲ, ಈ 4 ಆಶ್ರಮದ ಒಂದು ಕಾಲಘಟ್ಟಗಳಲ್ಲಿ ತನ್ನ ಒಂದು ಜೀವನವನ್ನು ಮನುಷ್ಯನಾದವನು ಏನೈತ್ರಿ ವಿವಿಧ ಘಟ್ಟಗಳ ಮುಖಾಂತರ ಈ 4 ಆಶ್ರಮಗಳ ಮುಖಾಂತರ ನಿರ್ವಹಿಸ್ಕೊಂಡು ಹೋಗ್ತಾನೆ ಅಂಥೇಳಿ ಹೇಳ್ಬೋದು. ಲಾಸ್ಟ್ ಒನ್ 7ನೇದು ಆಪದ್ಧರ್ಮ. ಈ ಒಂದು ಮನು ಹೇಳಿರುವಂಥ ಧರ್ಮದ ಪ್ರಕಾರಗಳಲ್ಲಿ 7ನೇದು ಆಪದ್ಧರ್ಮ. ಈ ಆಪದ್ಧರ್ಮ ಅಂದರೆ ಜೀವನದ ಕಷ್ಟ ಮತ್ತು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಧರ್ಮಕ್ಕೆ ಬರದಂತೆ ವ್ಯವಹರಿಸುವ ಒಂದು ಸೂತ್ರಗಳನ್ನು ಒಳಗೊಂಡಿರುವ ಧರ್ಮ ಅಂತೇಳಿ ಹೇಳ್ಬೋದು. ಆಪದ್ಧರ್ಮ ಅಂದರೆ ಒಬ್ಬ ವ್ಯಕ್ತಿ ತನ್ನ ಒಂದು ಜೀವನದ ಕಷ್ಟ ಮತ್ತು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಧರ್ಮಕ್ಕೆ ಯಾವುದೇ ರೀತಿ ಕಳಂಕ ಚ್ಯುತಿ ಬರದಂತೆ ವಿವರಿಸುವಂಥದ್ದನ್ನು ಅಥವಾ ಒಂದು ನಡೆದುಕೊಳ್ಳುವಂಥದ್ದನ್ನು ಈ ಒಂದು ಆಪದ್ಧರ್ಮದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ ಹೇಳ್ಬೋದು. ಇವಿಷ್ಟು ಈ ಒಂದು ಧರ್ಮದ ಏನ್ರಿ ಪ್ರಕಾರಗಳಾಗ್ಯಾವ. ಅದೇ ರೀತಿಯಾಗಿ ಧರ್ಮದ ಈ ಒಂದು ಹರಿವು ಬಹು ವಿಸ್ತಾರವಾದದ್ದು. ಮನು ಹೇಳುವಂತೆ ವೇದವೇ ಧರ್ಮದ ಮೂಲ. ವೇದವಲ್ಲವರು ಆಚರಣಾ ಕ್ರಮಗಳನ್ನು, ಧರ್ಮಶಾಸ್ತ್ರಗಳನ್ನು, ಮಹಾತ್ಮರ ಆಚರಣೆಗಳನ್ನು ಮತ್ತು ಮುಂತಾದಂಥ ಹೃದಯ ಆತ್ಮಗಳಿಗೆ ಗೋಚರಿಸುವ ತತ್ವಗಳನ್ನು ಅಥವಾ ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನು ಈ ಒಂದು ಧರ್ಮದ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಧರ್ಮ ಎಷ್ಟು ಪ್ರಮುಖವಾಗಿದೆ ಅಂದರೆ ಏನ್ರಿ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ಪ್ರತಿಯೊಂದು ರೂಪದ ಜೀವ, ಪ್ರತಿಯೊಂದು ಜನಸಮೂಹ ತನ್ನ ಅಸ್ತಿತ್ವಕ್ಕೆ ಸಂಬಂಧಿಸಿದ ತನ್ನದೇ ಆದ ಧರ್ಮವನ್ನು ಹೊಂದಿದೆ. ಧರ್ಮ ಅಥವಾ ಸದ್ಗುಣವೆಂಬುದು ವಸ್ತು ವಿಷಯಗಳ ಸತ್ಯತೆಗೆ ಸಂಬಂಧಿಸಿದ್ದು. ಅಧರ್ಮ ಅಥವಾ ದುರ್ಗುಣವೆಂಬುದು ಅದಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ನಮ್ಗೆ ಗೊತ್ತಿರ್ಬೋದು. ಈ ಒಂದು ಟೀಚರ್ಸ್ ಡೇ ಅಂತ ನಾವೇನು ಆಚರಿಸ್ತೀವಿ, ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಂದು ನೆನಪಿಗಾಗಿ ಈ ಒಂದು ಟೀಚರ್ಸ್ ಡೇನ ಆಚರಿಸುವಂಥದ್ದು. ಈ ರಾಧಾಕೃಷ್ಣನ್ ಹೇಳ್ತಾರೆ ಅಂದರೆ, ಪ್ರತಿಯೊಂದು ರೂಪದ ಜೀವ, ಪ್ರತಿಯೊಂದು ಜನಸಮೂಹವು ತನ್ನ ಅಸ್ತಿತ್ವಕ್ಕೆ ಸಂಬಂಧಿಸಿದ ತನ್ನದೇ ಆದ ಧರ್ಮವನ್ನು ಹೊಂದಿದೆ. ಧರ್ಮ ಅಥವಾ ಸದ್ಗುಣ ಎಂಬುದು ವಸ್ತು ವಿಷಯಗಳ ಸತ್ಯತೆಗೆ ಸಂಬಂಧಿಸಿದ್ದು. ಅಧರ್ಮ ಅಥವಾ ದುರ್ಗುಣ ಎಂಬುದು ಅದಕ್ಕೆ ವಿರುದ್ಧವಾದದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಇದು ಈ ಒಂದು ಎಸ್ ರಾಧಾಕೃಷ್ಣನ್ ಅವರು ಹೇಳಿರುವಂಥದ್ದು. ನಮಗೆ ಧರ್ಮ ಅನ್ನುವಂಥದ್ದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನ ಒಂದು ಹುಟ್ಟುವಿನಿಂದಲೇ ಬಂದಿರುವಂಥದ್ದು. ಧರ್ಮವನ್ನು ಸರಿಯಾದ ರೀತಿ ಒಳಗೆ ಬಳಸ್ಕೊಂಡ್ರೆ ಆ ಧರ್ಮ ನಮಗೆ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು, ಒಳ್ಳೆಯ ರೀತಿಯಾದಂಥ ವಿಚಾರವನ್ನು, ನಮ್ಮ ಒಂದು ಪ್ರಗತಿಗೆ, ನಮ್ಮ ಒಂದು ಅಭಿವೃದ್ಧಿಗೆ ಸಹಾಯಕವಾಗ್ತದೆ ಅಂತೇಳಿ ಹೇಳ್ಬೋದು. ಇದಿಷ್ಟು ನಮಗೆ ಈ ಒಂದು ಭಾರತೀಯ ಸಮಾಜದ ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥ ಸೆಕೆಂಡ್ ಪಾಯಿಂಟ್, ಫಿಲಾಸಫಿಕಲ್ ಬೇಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನುವಂಥ ಒಂದು ವಿಚಾರದಲ್ಲಿ ಭಾರತೀಯ ಸಮಾಜ ಅಧ್ಯಯನದ ತಾತ್ವಿಕ ನೆಲೆಗಳಲ್ಲಿ ಬರುವಂಥ ಪುರುಷಾರ್ಥಗಳು. ಆ ಪುರುಷಾರ್ಥಗಳಲ್ಲಿ ಬರುವಂಥ ಫಸ್ಟ್ ಸಬ್ ಪಾಯಿಂಟ್ ಈ ಒಂದು ರಿಲಿಜನ್, ಧರ್ಮದ ಪೀಠಿಕೆ, ಧರ್ಮ ಅಂದ್ರೇನು, ಆ ಧರ್ಮದ ಪ್ರಕಾರಗಳು ಯಾವುವು ಮತ್ತು ಈ ಧರ್ಮದ ಒಂದು ವ್ಯಾಖ್ಯೆಗಳು ಯಾವುವು. ಈಗ ಈ ಲಾಸ್ಟ್ ಒನ್, ಧರ್ಮದ ಒಂದು ಲಕ್ಷಣಗಳು ಯಾವ ರೀತಿಯಾಗಿದ್ದಾವ, ಅದರ ಒಂದು ಏನ್ರಿ ಕ್ಯಾರೆಕ್ಟರ್ಸ್ ಆಫ್ ರಿಲಿಜನ್. ಈ ಒಂದು ಧರ್ಮದ ಲಕ್ಷಣಗಳು ಯಾವ ರೀತಿಯಾಗಿದ್ದಾವ ಅನ್ನುವಂಥದ್ದು ನಿಮಗೆ ಇಲ್ಲಿ ನಾವೊಂದು ತೋರಿಸ್ತಾ ಹೋಗ್ತೀವಿ. ಯಾವುದೇ ರೀತಿ ಇಲ್ಲಿ ನಾವು ಧರ್ಮದ